ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಜಾವಾ 8 ಫೀಚರ್ಸ್ ವಿಡಿಯೋ ಸೀರೀಸ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಫಂಕ್ಷನಲ್ ಇಂಟರ್ಫೇಸಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೋ ಫಾರ್ ನಾವು ಪ್ರಿಡಿಕೇಟು, ಕನ್ಸ್ಯೂಮರು, ಸಪ್ಲೈಯರು, ಫಂಕ್ಷನ್, ಯೂನರಿ ಆಪರೇಟರ್ ಈ ಎಲ್ಲ ಫಂಕ್ಷನಲ್ ಇಂಟರ್ಫೇಸಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ನೀವೇನಾದರೂ ಆ ವಿಡಿಯೋನ ಮಿಸ್ ಮಾಡಿದ್ದೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಫಸ್ಟ್ ಹೋಗ್ಬಿಟ್ಟು ಆ ವಿಡಿಯೋಸ್ನ ವಾಚ್ ಮಾಡಿರಿ. ಹಾಗೆಯೇ ನೀವು ನಮ್ಮ ವಾಟ್ಸಪ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ. ನಾನು ಎಲ್ಲ ಲೇಟೆಸ್ಟ್ ನ್ಯೂಸ್ನ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. AI ಸಂಬಂಧಪಟ್ಟಿದ್ದಾಗಿರ್ಬೋದು ಅಥವಾ ಏನಾದರೂ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ರಿಲೇಟೆಡ್ ಆಗಿರ್ಬೋದು, ಅದನ್ನೆಲ್ಲದನ್ನು ಅದರಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಮೇಕ್ ಶೋರ್ ದಟ್ ಆ ಒಂದು ವಾಟ್ಸಪ್ ಗ್ರೂಪಿಗೆ ಸಬ್ಸ್ಕ್ರೈಬ್ ಆಗಿರಿ. ಹಾಗೆಯೇ ನಮ್ಮ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಆಗಿರಿ. ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ರಿ. ನಾನು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಹಾಗೆಯೇ ನಿಮ್ಮ ಒಪಿನಿಯನ್ಸು, ನಿಮ್ಮ ಥಾಟ್ಸ್ನ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿರಿ. ಇದೊಂದು ಕ್ವಿಕ್ ವಿಡಿಯೋ ಆಗಿರುತ್ತೆ. ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ. ಇದು ಕೂಡ ಫಂಕ್ಷನಲ್ ಇಂಟರ್ಫೇಸಸ್ಸಿಗೆ ಸಂಬಂಧಪಟ್ಟಿರೋ ವಿಡಿಯೋನೇ ಆಗಿರುತ್ತೆ. ಇನ್ನು ಸ್ವಲ್ಪ ಕೆಲವೊಂದೊಂದು ಫಂಕ್ಷನಲ್ ಇಂಟರ್ಫೇಸಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಜಾವಾ 8ಅಲ್ಲಿ, ಅದನ್ನು ಕೂಡ ಕ್ವಿಕ್ಕಾಗಿ ನಾವು ಡಿಸ್ಕಸ್ ಮಾಡೋಣ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಕನ್ಸ್ಯೂಮರ್, ಸಪ್ಲೈಯರ್, ಹಾಗೆ ಪ್ರಿಡಿಕೇಟ್, ಫಂಕ್ಷನ್, ಯೂನರಿ ಆಪರೇಟರ್ ಇಂಟರ್ಫೇಸಸ್ ಬಗ್ಗೆ ಡಿಸ್ಕಸ್ ಮಾಡಿದಾಗ ಒಂದೇನು ಅರ್ಥ ಮಾಡ್ಕೊಂಡಿದ್ವಿ ಅಂತಂದರೆ, ಆ ಎಲ್ಲ ಇಂಟರ್ಫೇಸಸ್ಗಳಲ್ಲೂ ನಾವು ಇನ್ಪುಟ್ ಪ್ಯಾರಾಮೀಟರ್ನ ಪಾಸ್ ಮಾಡಬೇಕಾದ್ರೆ ನಂಬರ್ ಆಫ್ ಇನ್ಪುಟ್ ಪ್ಯಾರಾಮೀಟರ್ನ ಎಷ್ಟು ಪಾಸ್ ಮಾಡ್ತಿದ್ವಿ? ಓನ್ಲಿ ಒನ್ ಆಪರೇಟರ್ನ ಪಾಸ್ ಮಾಡ್ತಾಯಿದ್ವಿ. ಒನ್ ಇನ್ಪುಟ್ ಪ್ಯಾರಾಮೀಟರ್ನ ಪಾಸ್ ಮಾಡ್ತಾಯಿದ್ವಿ. ಬಟ್ ಎಷ್ಟೊಂದು ಸಲ ಸಿಚುಯೇಷನ್ ಹೆಂಗಿರುತ್ತಪ್ಪ ಅಂತಂದರೆ, ಮೋರ್ ದ್ಯಾನ್ ಒನ್ ಪ್ಯಾರಾಮೀಟರ್ನ ಪಾಸ್ ಮಾಡೋವಂಥ ಸಿಚುಯೇಷನ್ ಇರುತ್ತೆ. ಲೆಟ್ಸ್ ಸೇ ಸಪೋಸ್ 2 ಪ್ಯಾರಾಮೀಟರ್ನ ಪಾಸ್ ಮಾಡಬೇಕಾಗಿರುವಂಥ ಒಂದು ಸಿಚುಯೇಷನ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಅಂಥ ಟೈಮಲ್ಲಿ ನಾವು ಏನು ಮಾಡಬೇಕು? ಓಕೆ, ಅವಾಗ ನಾವು ಹೊಸ ಫಂಕ್ಷನಲ್ ಇಂಟರ್ಫೇಸಸ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಳೋದ್ರ ಬದಲು ಜಾವಾದವರು ಸೇಮ್ ಎಕ್ಸ್ಟೆಂಡೆಡ್ ವರ್ಷನ್ಸ್ನ ಬಿಟ್ಟಿದ್ದಾರೆ. ಅಂದರೆ ದ ಇಂಪ್ರೂವ್ಡ್ ವರ್ಷನ್ ಆಫ್ ಎಕ್ಸಿಸ್ಟಿಂಗ್ ಇಂಟರ್ಫೇಸಸ್ ಏನಿದೆಯಲ್ಲ ಅದನ್ನು ರಿಲೀಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಬೈ ಪ್ರಿಡಿಕೇಟ್ ಅಂತ. ಬೈ ಅಂದ್ರೇನು? ಬೈನರಿ ಅಂದರೆ 2. ಓಕೆನಾ? ಅಂದರೆ ಆ ಒಂದು ಪ್ರಿಡಿಕೇಟು, ಆ ಒಂದು ಇನ್ಪುಟ್ 2 ಇನ್ಪುಟ್ನ ನಾವು ಪಾಸ್ ಮಾಡ್ಬೋದು. ಅದೇ ರೀತಿ ಬೈ ಕನ್ಸ್ಯೂಮರು, ಬೈ ಫಂಕ್ಷನ್ನು, ಬೈನರಿ ಆಪರೇಟರು, ಯೂನರಿ ಆಪರೇಟರ್ ಆಪೋಸಿಟು ಬೈನರಿ ಆಪರೇಟರು, ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬೇಕಂದರೆ ನಾನು ನಿಮಗೆ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ. ಸೊ ಜಸ್ಟ್ ಕ್ಲಾಸಸ್ನ ನೀವು ಹೋದ್ರಿ ಅಂತಂದರೆ ಇಲ್ಲಿ ಏನು ಮಾಡೋಣ, ನಾನು ಬೈ ಪ್ರಿಡಿಕೇಟ್ ಅಂತ ಸರ್ಚ್ ಮಾಡ್ತೀನಿ. ಇದು ಕೂಡ java.util ಫಂಕ್ಷನಲ್ಲೇ ಇದೆ. ಇಲ್ಲಿ ನೋಡ್ಬೋದು ನೀವು, ನಾವು ಇಟ್ ಅಕ್ಸೆಪ್ಟ್ಸ್ 2 ಪ್ಯಾರಾಮೀಟರ್ಸ್. ಹೌದಾ? ಮುಂಚೆ ಜಸ್ಟ್ ಟಿ ಅಷ್ಟೇ ಇತ್ತು ಪ್ರಿಡಿಕೇಟಲ್ಲಿ. ಬಟ್ ಈಗ ನೀವು ನೋಡ್ಬೋದು T, U ಅಂದರೆ ಇವೆರಡೂ ಇನ್ಪುಟ್ ಪ್ಯಾರಾಮೀಟರ್ಸೇ. ಬಟ್ ಅವೆರಡೂ ಇನ್ಪುಟ್ ಪ್ಯಾರಾಮೀಟರ್ಸು ಯಾವ ಟೈಪ್ ಆದರೂ ಆಗಿರ್ಬೋದು. ಬಟ್ ಅಬ್ಸ್ಟ್ರಾಕ್ಟ್ ಮೆಥಡ್ ಮಾತ್ರ ಸೇಮ್ ಇರುತ್ತೆ. ಟೆಸ್ಟೇ ಆಗಿರುತ್ತೆ, ರಿಟರ್ನ್ ಟೈಪು ಬೂಲಿಯನ್ನೇ ಆಗಿರುತ್ತೆ. ಬಟ್ ಪ್ಯಾರಾಮೀಟರು 2 ಪ್ಯಾರಾಮೀಟರ್ನ ನಾವು ಪಾಸ್ ಮಾಡ್ತಾ ಇದ್ದೀವಿ. ಅದೇ ರೀತಿ ನಾವು ಬೈ ಕನ್ಸ್ಯೂಮರ್ನ ಚೆಕ್ ಮಾಡ್ಬೋದು, ಬೈ ಫಂಕ್ಷನ್ನ ಚೆಕ್ ಮಾಡ್ಬೋದು, ಅದೇ ರೀತಿ ಬೈನರಿ ಆಪರೇಟರ್ನ ಚೆಕ್ ಮಾಡ್ಬೋದು. ಇದೆಲ್ಲದರಲ್ಲೂ 2 ಪ್ಯಾರಾಮೀಟರ್ನ ನಾವು ಪಾಸ್ ಮಾಡ್ತೀವಿ. ಹಾಗಾದರೆ ಯೂಸ್ ಕೇಸಸ್ ಏನು, ಎಲ್ಲಿ ಯೂಸ್ ಮಾಡ್ತೀವಿ? ಸೊ ನಾನು ಎಲ್ಲದ್ರ ಬಗ್ಗೆನೂ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗಲ್ಲ, ಬಿಕಾಸ್ ತುಂಬ ಟೈಮ್ ಆಗುತ್ತೆ. ಅದು ನಿಮಗೆ ಗೊತ್ತಿರಲಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾರಾದರೂ ಇಂಟರ್ವ್ಯೂವಲ್ಲಿ ನಿಮಗೆ ಕೇಳಿದರೆ ಪ್ರಿಡಿಕೇಟು 2 ಇನ್ಪುಟ್ ಪ್ಯಾರಾಮೀಟರ್ನ ಅಕ್ಸೆಪ್ಟ್ ಮಾಡ್ಕೊಳುತ್ತಾ ಅಂತ ಕೇಳಿದರೆ, ಎಸ್, ದೆರ್ ಈಸ್ ಎ ಪ್ರಿಡಿಕೇಟ್ ಇಂಟರ್ಫೇಸ್ ವಿಚ್ ಈಸ್ ಬೈ ಪ್ರಿಡಿಕೇಟ್. ಓಕೆ, ಬೈನರಿ ಪ್ರಿಡಿಕೇಟ್ ಅಂತ. ಅದು ನಿಮಗೆ ಗೊತ್ತಿರಲಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯೂಸ್ ಕೇಸ್ ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು ಪಾಸ್ವರ್ಡು ಮತ್ತು ಕನ್ಫರ್ಮ್ ಪಾಸ್ವರ್ಡನ್ನ ಚೆಕ್ ಮಾಡಬೇಕಾಗಿರುತ್ತೆ. ಅವೆರಡು ಪಾಸ್ವರ್ಡು ಮತ್ತು ಕನ್ಫರ್ಮ್ ಪಾಸ್ವರ್ಡು ಸೇಮ್ ಇತ್ತು ಅಂತಂದರೆ ಟ್ರೂನ ರಿಟರ್ನ್ ಮಾಡಬೇಕಾಗಿರುತ್ತೆ. ಸೇಮ್ ಇರಲಿಲ್ಲ ಅಂದರೆ ಫಾಲ್ಸ್ನ ರಿಟರ್ನ್ ಮಾಡಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ನಾವು ಬೈ ಪ್ರಿಡಿಕೇಟ್ನ ಈಸಿಯಾಗಿ ಯೂಸ್ ಮಾಡ್ಬೋದು. ಅದನ್ನು ಕ್ವಿಕ್ಕಾಗಿ ಒಂದು ಎಕ್ಸಾಂಪಲ್ ಕೂಡ ತೋರಿಸ್ಬಿಡ್ತೀನಿ. ಬೈ ಪ್ರಿಡಿಕೇಟ್ ಇನ್ಪುಟ್ ಟೈಪು 2 ಇನ್ಪುಟ್ ಟೈಪ್ನ ಪಾಸ್ ಮಾಡ್ತೀವಿ ನಾವು, ಸ್ಟ್ರಿಂಗ್, ಸ್ಟ್ರಿಂಗ್. ನಾನು ಮುಂಚೆಗೆ ಹೇಳ್ದಂಗೆ ಇಲ್ಲಿ ನಾವು ಸೇಮ್ ಟೈಪ್ನೇ ಪಾಸ್ ಮಾಡಬೇಕು ಅಂತ ಏನಿಲ್ಲ, ಡಿಫ್ರೆಂಟ್ ಟೈಪ್ನ ಕೂಡ ನಾವು ಪಾಸ್ ಮಾಡ್ಬೋದು. ಬಟ್ ನಾನು ನಿಮಗೆ ಜಸ್ಟ್ ತೋರಿಸ್ತಾ ಇದ್ದೀನಿ. ಬೈ ಪ್ರಿಡಿಕೇಟ್ ಈಸ್ ಪಾಸ್ವರ್ಡ್ ಮ್ಯಾಚ್ ಅಂತ ಕೊಟ್ಟು, ಫಾರ್ ಎಕ್ಸಾಂಪಲ್ ಈಗ ನಾನು ಆ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನ ಬರಿತೀನಿ. ಇಲ್ಲಿ ಪಾಸ್ವರ್ಡ್ ಹಾಗೆ ಕನ್ಫರ್ಮ್ ಪಾಸ್ವರ್ಡ್ 2 ಪ್ಯಾರಾಮೀಟರ್ನ ಪಾಸ್ ಮಾಡೋಣ. ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಏನು? ಪಾಸ್ವರ್ಡ್ ಡಾಟ್ ಈಕ್ವಲ್ಸ್ ಕನ್ಫರ್ಮ್ ಪಾಸ್ವರ್ಡ್. ಇದೇನಾದರೂ ಸೇಮ್ ಇತ್ತು ಅಂತಂದರೆ ನಮಗೆ ರಿಟರ್ನ್ ಟ್ರೂ ಆಗುತ್ತೆ, ಇಲ್ಲ ಅಂದರೆ ಫಾಲ್ಸ್ ರಿಟರ್ನ್ ಆಗುತ್ತೆ. system.out.println ಈಸ್ ಪಾಸ್ವರ್ಡ್ ಮ್ಯಾಚ್ ಡಾಟ್ ಟೆಸ್ಟ್. ಇಲ್ಲಿ ನಾವು 2 ಪ್ಯಾರಾಮೀಟರ್ನ ಪಾಸ್ ಮಾಡೋಣ. ಜಾವಾ 1 2 3 ಜಾವಾ 1 2 3. ಇದನ್ನು ನಾನು ರನ್ ಮಾಡಿದೆ ಅಂತಂದರೆ ವಿ ಗೆಟ್ ಅ ರಿಸಲ್ಟ್ ಟ್ರೂ. ಹೌದಾ? ಈ ರೀತಿ ನಾವು ಈಸಿಯಾಗಿ ಯೂಸ್ ಮಾಡ್ಬೋದು.
ನಾನು ಮುಂಚೆಗೆ ಹೇಳ್ದಂಗೆ ಇಲ್ಲಿ ಎರಡೂ ಸೇಮ್ ಟೈಪ್ನೇ ನಾವು ಪಾಸ್ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ. ಫಾರ್ ಎಕ್ಸಾಂಪಲ್ ಈಗ ಇನ್ನೊಂದು ನಾನು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಬರಿತೀನಿ ಸೇಮ್ ಬೈ ಪ್ರೆಡಿಕೇಟ್ಗೆ. ಬೈ ಪ್ರೆಡಿಕೇಟ್ ಒಂದು ಸ್ಟ್ರಿಂಗ್ನ ಪಾಸ್ ಮಾಡ್ತಾ ಇದ್ದೀನಿ, ಇನ್ನೊಂದು ಇಂಟೀಜರ್ನ ಪಾಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಫಾರ್ ಎಕ್ಸಾಂಪಲ್ ನಾನೇನು ಮಾಡಬೇಕಾಗಿರುತ್ತೆ, ನೇಮ್ ಲೆಂತನ್ನು ಚೆಕ್ ಮಾಡಬೇಕಾಗಿರುತ್ತೆ. ಈಸ್ ನೇಮ್ ಲೆಂತ್ ಮ್ಯಾಚಿಂಗ್. ಇಲ್ಲಿ ನಾನೇನು ಪಾಸ್ ಮಾಡ್ತೀನಿ, ಒಂದು ಸ್ಟ್ರಿಂಗ್ನ ಪಾಸ್ ಮಾಡ್ತೀನಿ, ಸಪೋಸ್ ನೇಮ್. ಇಲ್ಲೇನು ಪಾಸ್ ಮಾಡ್ತೀನಿ, ಎಕ್ಸ್ಪೆಕ್ಟೆಡ್ ಲೆಂತ್. ಇದು ವೇರಿಯೇಬಲ್ಸ್ ನೇಮ್ಸ್ ಅಷ್ಟೇ. ಇದು ಈಗ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನ ಬರಿತೀನಿ. ಸಿಂಪಲ್. ನಾನೇನು ಮಾಡ್ತೀನಿ, ಇಲ್ಲಿ ನಾವು ರಿಟರ್ನ್ ಬರೆಯೋ ಅವಶ್ಯಕತೆ ಇಲ್ಲ, ಸಿಂಗಲ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ. ಬಟ್ ನೇಮ್ ಡಾಟ್ ಲೆಂತ್ ಈಸ್ ಈಕ್ವಲ್ ಟು ಎಕ್ಸ್ಪೆಕ್ಟೆಡ್ ಲೆಂತ್. ಅದಿದ್ದರೆ ರಿಟರ್ನ್ ಟ್ರೂ ಮಾಡುತ್ತೆ, ಇಲ್ಲಾಂದರೆ ಫಾಲ್ಸ್ ರಿಟರ್ನ್ ಮಾಡುತ್ತೆ. ಈಗ ಸಿಸ್ಟಮ್ ಡಾಟ್ println ಈಸ್ ನೇಮ್ ಲೆಂತ್ ಮ್ಯಾಚಿಂಗ್ ಡಾಟ್ ಟೆಸ್ಟ್. ಈಗ ಪ್ಯಾರಾಮೀಟರ್ನ ಪಾಸ್ ಮಾಡೋಣ. ರಾಜು ಎಕ್ಸ್ಪೆಕ್ಟೆಡ್ಡು 5 ಇರಬೇಕು. ಇದು ನಮಗೆ ಫಾಲ್ಸ್ನ ರಿಟರ್ನ್ ಮಾಡುತ್ತೆ. ಸೊ ರನ್ ಮಾಡಿದ್ರೆ ವಿ ಗೆಟ್ ಫಾಲ್ಸ್. ಹೌದಾ? ಈ ರೀತಿ ದಿ ಬೈ ವರ್ಷನ್ ಅಂದರೆ ಬೈನರಿ ವರ್ಷನ್ಸ್ ನಾವು ಈಸಿಯಾಗಿ ಯೂಸ್ ಮಾಡ್ಕೋಬೋದು. ಇದು ಬರೀ ಪ್ರೆಡಿಕೇಟಿಗೆ ನಾನು ತೋರಿಸ್ತಾ ಇದ್ದೀನಿ, ಬಟ್ ನೀವು ಸೇಮ್ ಕನ್ಸ್ಯೂಮರಿಗೆ ಯೂಸ್ ಮಾಡ್ಬೋದು. ಬಟ್ ಬೈ ಸಪ್ಲೈಯರ್ ಅಂತ ಇಲ್ಲ. ಏನಕ್ಕೆ ಅಂತಂದರೆ ನಿಮಗೆ ಗೊತ್ತಿದೆ, ಸಪ್ಲೈಯರು ಯಾವುದೇ ಥರ ಇನ್ಪುಟ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಸೊ ಹಾಗಿದ್ದಾಗ ಇಲ್ಲಿ ಬೈನರಿ ಕಾನ್ಸೆಪ್ಟ್ ಬರೋದೇ ಇಲ್ಲ. ಸೊ ದೇರ್ ಈಸ್ ನೋ ಕಾನ್ಸೆಪ್ಟ್ ಆಫ್ ಬೈ ಸಪ್ಲೈಯರ್, ಓನ್ಲಿ ಬೈ ಕನ್ಸ್ಯೂಮರ್, ಬೈ ಪ್ರಿಡಿಕೇಟ್, ಬೈ ಫಂಕ್ಷನ್, ಬೈನರಿ ಆಪರೇಟರ್. ಇದೆಲ್ಲ ಜಸ್ಟ್ ಇಟ್ ಈಸ್ ದ ಸ್ಪೆಷಲ್ ವರ್ಷನ್ಸ್ ಆಫ್ ನಾವು ಮುಂಚೆ ಯೂಸ್ ಮಾಡಿದಂಥ ಫಂಕ್ಷನಲ್ ಇಂಟರ್ಫೇಸಸ್ನ ಸ್ಪೆಷಲ್ ವರ್ಷನ್ಸ್. ಐ ಹೋಪ್ ಇದನ್ನು ನೀವುಗಳು ಹೋಗಿಬಿಟ್ಟು ಟ್ರೈಔಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಎಲ್ಲದನ್ನೂ ತೋರಿಸ್ಬಿಡ್ತೀನಿ ಒಂದ್ಸಲ, ಜಸ್ಟ್ ಫಾರ್ ಯುವರ್ ರೆಫರೆನ್ಸ್. ಬೈ ಕನ್ಸ್ಯೂಮರ್ ನೋಡಿ, ಕನ್ಸ್ಯೂಮರ್ ಅಂತಿದೆ. ಇದು ಕೂಡ ಸೇಮ್ 2 ಇನ್ಪುಟ್ ಪ್ಯಾರಾಮೀಟರ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಓಕೆ, ಸೇಮ್ ಮೆಥಡ್. ಅಕ್ಸೆಪ್ಟ್, ಇಟ್ ಡಸ್ ನಾಟ್ ರಿಟರ್ನ್ ಎನಿಥಿಂಗ್ ಬಟ್ 2 ಟೈಪ್ಸ್. ಓಕೆ, ಅದೇ ರೀತಿ ಬೈ ಫಂಕ್ಷನ್ ಕೂಡ 2 ಟೈಪ್ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ರಿಟರ್ನ್ ಟೈಪ್ ಯಾವುದಾದ್ರೂ ಆಗಿರುತ್ತೆ. ಓಕೆ, ಆರ್ ಅಂತಿದ್ದಿಲ್ಲ, ಇಟ್ ಕ್ಯಾನ್ ಬಿ ರಿಟರ್ನ್ ಟೈಪ್ ಆಫ್ ಎನಿ ಟೈಪ್, ಬಟ್ ಇಟ್ ಅಕ್ಸೆಪ್ಟ್ಸ್ 2 ಡಿಫ್ರೆಂಟ್ ಇನ್ಪುಟ್ ಟೈಪ್ಸ್. ಅದೇ ರೀತಿ ಬೈನರಿ ಆಪರೇಟರ್ ಕೂಡ ಇದೆ, ಅದು ಕೂಡ ತೋರಿಸ್ಬಿಡ್ತೀನಿ. ಬೈನರಿ ಆಪರೇಟರ್, ಬೈನರಿ ಆಪರೇಟರ್ ಇಲ್ಲೂ ಕೂಡ ಅಷ್ಟೇ. ಬೈನರಿ ಆಪರೇಟರ್ ಇಟ್ ಎಕ್ಸ್ಟೆಂಡ್ಸ್ ದಿ ಬೈ ಫಂಕ್ಷನ್. ಹೇಗೆ ಯೂನರಿ ಆಪರೇಟರು ಫಂಕ್ಷನ್ನ ಎಕ್ಸ್ಟೆಂಡ್ ಮಾಡ್ಕೊಂಡಿದೆಯಲ್ಲ, ಅದೇ ರೀತಿ ಬೈನರಿ ಆಪರೇಟರ್ ಇಸ್ ಆಲ್ಸೋ ಎಕ್ಸ್ಟೆಂಡ್ಸ್ ಬೈ ಫಂಕ್ಷನ್. ಈ ಬೈ ಫಂಕ್ಷನ್ ಒಳಗಡೆ ಇರೋ ಸೇಮ್ ಮೆಥಡ್ ಇಲ್ಲೂ ಕೂಡ ಇನ್ಹೆರಿಟ್ ಆಗಿದೆ, ಬಟ್ ಇಟ್ ಅಕ್ಸೆಪ್ಟ್ಸ್ 3 ಪ್ಯಾರಾಮೀಟರ್ಸ್. ಓಕೆ, 3 ಪ್ಯಾರಾಮೀಟರ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಓಕೆ, ಅದು ನಿಮಗೆ ಗೊತ್ತಿರಲಿ. ಅದೆಲ್ಲ ಸೇಮ್ ಟೈಪ್ ಇರುತ್ತೆ. ನಾವು ಯೂನರಿ ಆಪರೇಟರ್ ಒಳಗೆ ನಾವೇನು ಡಿಸ್ಕಸ್ ಮಾಡಿದ್ವಿ, ಫಂಕ್ಷನ್ ಆಪರೇಟರಲ್ಲಿ ನಾವು ಡಿಫ್ರೆಂಟ್ ಟೈಪ್ನ ಅಕ್ಸೆಪ್ಟ್ ಮಾಡಿಕೊಂಡು ಡಿಫ್ರೆಂಟ್ ಟೈಪ್ ವ್ಯಾಲ್ಯೂನ ರಿಟರ್ನ್ ಮಾಡ್ತಿದ್ವಿ. ಬಟ್ ಯೂನರಿ ಆಪರೇಟರ್ ಒಳಗಡೆಗೆ ಸೇಮ್ ಟೈಪ್ ಇರಬೇಕು, ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಸೇಮ್ ಟೈಪ್ ಇರಬೇಕು, ರಿಟರ್ನ್ ಮಾಡೋದು ಸೇಮ್ ಟೈಪ್ ಇರಬೇಕು. ಬಟ್ ಇಲ್ಲಿ ಬೈನರಿ ಆಪರೇಟರ್ ಒಳಗಡೆಗೆ 2 ಇನ್ಪುಟ್ ಟೈಪು ಸೇಮ್ ಇರಬೇಕು. ರಿಟರ್ನ್ ಟೈಪ್ ನಾವೇನು ರಿಟರ್ನ್ ಮಾಡ್ತೀವಲ್ಲ ವ್ಯಾಲ್ಯೂ, ಅದು ಕೂಡ ಸೇಮ್ ಟೈಪ್ ಇರಬೇಕು. ರೈಟ್? ಓಕೆ, ಐ ಹೋಪ್ ನಿಮಗೆಲ್ಲ ಇದು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ನೀವು ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡಿರಿ ಇದ್ರ ಮೇಲೆ ಎಕ್ಸಾಂಪಲ್ಸ್ನ ನೀವು ಟ್ರೈಔಟ್ ಮಾಡಿರಿ. ಅವಾಗ ನಿಮಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ನಿಮಗೆ ಭಾಳ ಕನ್ಫ್ಯೂಷನ್ ಅನಿಸಿದರೆ ಕೂಡ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ್ರಿ. ಫಸ್ಟು ನಾರ್ಮಲ್ ಫಂಕ್ಷನ್ ಅಂದರೆ ದಿ ಪ್ರೈಮರಿ ಫಂಕ್ಷನ್ ಇಂಟರ್ಫೇಸಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಲೈಕ್ ಪ್ರೆಡಿಕೇಟ್, ಕನ್ಸ್ಯೂಮರ್, ಸಪ್ಲೈಯರ್, ಯೂನರಿ ಆಪರೇಟರು, ಅದನ್ನು ಫಸ್ಟು ಪರ್ಫೆಕ್ಟ್ ಆಗಿರಿ. ಅದಾದಮೇಲೆ ಅದರದ್ದು ಎಕ್ಸ್ಟೆಂಡೆಡ್ ವರ್ಷನ್ ಬೈನರಿ ಫಾರ್ಮಿಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ ಅದನ್ನು. ಸೊ ಅವಾಗ ನಿಮಗಿನ್ನೂ ಈಸಿ ಆಗುತ್ತೆ. ಒಂದೇ ಸರಿಗೆ ಎಲ್ಲ ಓವರ್ವೆಲ್ಮ್ ಅನಿಸಲಿಕ್ಕೆ ಶುರುವಾಗುತ್ತೆ ನಿಮಗೆ. ಓಕೆ, ಇದಾದಮೇಲೆ ಇನ್ನೊಂದು ಲಾಸ್ಟ್ ಟಾಪಿಕ್ ಇದೆ ಫಂಕ್ಷನಲ್ ಇಂಟರ್ಫೇಸಸ್ನಲ್ಲೇ, ಅದನ್ನು ಕೂಡ ಕವರ್ ಮಾಡಿಬಿಡ್ತೀನಿ. ಅದು ನಿಮಗೆ ಜಸ್ಟ್ ಗೊತ್ತಿರಲಿ ಅಂತ ನಾನು ನಿಮಗೆ ಹೇಳ್ತಿದ್ದೀನಿ. ಸಪೋಸ್ ನಾನೀಗ ಯಾವುದೋ ಒಂದು ಇಂಟೀಜರ್ ಜೊತೆಗೆ ಏನೋ ಡೀಲ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ರಿ. ಒಂದು ಇಂಟೀಜರ್ ಟೈಪ್ ಜೊತೆಗೆ ನಾನೇನೋ ಡೀಲ್ ಮಾಡ್ತಾ ಇದ್ದೀನಿ. ಆ ಟೈಮಲ್ಲಿ ನಾನೇನು ಮಾಡ್ತೀನಿ, ಪ್ರಿಡಿಕೇಟ್ ಇಂಟೀಜರ್. ಓಕೆ, ಇಲ್ಲಿ ನಾನೇನು ಮಾಡ್ತಿದ್ದೀನಿ, ಇಂಟೀಜರ್ ಆಬ್ಜೆಕ್ಟ್ ಟೈಪ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ರ್ಯಾಪರ್ ಕ್ಲಾಸಸ್ನ ಯೂಸ್ ಮಾಡ್ತಾ ಇದ್ದೀನಿ. ಈಸ್ ಇವನ್ ಅಂತ ಒಂದು ವೇರಿಯೇಬಲ್ನ ರೆಫರೆನ್ಸ್ ಟೈಪ್ನ ಕ್ರಿಯೇಟ್ ಮಾಡ್ತಿದ್ದೀನಿ. ಈಗ ಇಲ್ಲೇನು ಪಾಸ್ ಮಾಡ್ತೀನಿ, ಒಂದು ವಿ ಆರ್ ಗೋಯಿಂಗ್ ಟು ಪಾಸ್ ದಿ ಪ್ರಿಮಿಟಿವ್ ಟೈಪ್ನ ನಾನು ಪಾಸ್ ಮಾಡ್ತೀನಿ. ಸಪೋಸ್ ನಂಬರ್ ಅಂತ ಅಂದ್ಕೊಳ್ಳಿ. ಈಗೇನು ಮಾಡೋಣ, ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಬರಿತೀನಿ. ನಂಬರ್ %2 ಈಸ್ ಈಕ್ವಲ್ ಟು 0 ಇದ್ದರೆ ನಾವು ಟ್ರೂ ರಿಟರ್ನ್ ಮಾಡ್ತೀವಿ. ಆವಾಗ ನಮಗೆ
ಆ ನಂಬರ್ ಪಾಸ್ ಮಾಡಿರ್ತಕ್ಕಂಥ ನಂಬರ್ ಇವನ್ ಇದೇನೋ ಇಲ್ಲೋ ಅಂತ ಗೊತ್ತಾಗುತ್ತೆ. ಬಟ್ ಇದರಲ್ಲಿ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಇಲ್ಲಿ ನಾನು ಪಾಸ್ ಮಾಡ್ತಿರೋದು, ಈಗ ಇದಕ್ಕೆ ನಂಬರ್ನ ಪಾಸ್ ಮಾಡೋಣ, ಈಸ್ ಇವನ್ ಡಾಟ್ ಟೆಸ್ಟ್. ಇಲ್ಲಿ ನಾನು 6ನ ಪಾಸ್ ಮಾಡ್ತೀನಿ. ಇಲ್ಲಿ ಪಾಸ್ ಮಾಡ್ತಿರ್ತಕ್ಕಂಥ ಟೈಪು ಪ್ರಿಮಿಟಿವ್ ಟೈಪ್. ಬಟ್ ನಾನು ಇಲ್ಲಿ ಯೂಸ್ ಮಾಡಿರೋದು ಪ್ರಿಡಿಕೇಟಲ್ಲಿ ಇಟ್ಸ್ ಆಬ್ಜೆಕ್ಟ್ ಟೈಪ್. ಇಲ್ಲೂ ಅಷ್ಟೇ ನಾನು ಯೂಸ್ ಮಾಡ್ತಿರೋದು ಪ್ರಿಮಿಟಿವ್ ಟೈಪ್. ಇದೆಲ್ಲ ಪ್ರಿಮಿಟಿವ್ ಟೈಪ್, ರೈಟ್? ನಾನು ಯೂಸ್ ಮಾಡಿರೋದೆಲ್ಲ. ಸೊ ಇಲ್ಲಿ ಪ್ರಿಮಿಟಿವ್ ಟೈಪಿಂದ ಆಬ್ಜೆಕ್ಟ್ ಟೈಪಿಗೆ ಕನ್ವರ್ಷನ್ ಆಗಬೇಕಾದ್ರೆ ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತೆ. ಅಂದರೆ ದಟ್ ಈಸ್ ಎ ಪರ್ಫಾರ್ಮೆನ್ಸ್ ಇಶ್ಯೂಸ್ ಇದೆ. ಹೌದಾ? ಅಂದರೆ ಇಂಟರ್ನಲಿ ಜಾವಾ ಏನು ಮಾಡುತ್ತೆ, ಬಾಕ್ಸಿಂಗು ಅನ್ಬಾಕ್ಸಿಂಗು ಮಾಡುತ್ತೆ. ನೀವು ಈ ಕಾನ್ಸೆಪ್ಟ್ನ ಓದಿರ್ತೀರ ಕೋರ್ ಜಾವಾದಲ್ಲಿ. ಆ ರೀತಿ ಮಾಡಬೇಕಾದ್ರೆ ಏನಾಗುತ್ತೆ, ಒಂದು ಹೊಸ ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ, ಆ ಆಬ್ಜೆಕ್ಟ್ ಒಳಗಡೆಗೆ ವ್ಯಾಲ್ಯೂ ಸ್ಟೋರ್ ಆಗುತ್ತೆ. ಹೌದಾ? ಇದೆಲ್ಲ ಕನ್ಸಿಡರಿಂಗ್ ದ ಪರ್ಫಾರ್ಮೆನ್ಸನ್ನು ಕನ್ಸಿಡರ್ ಮಾಡಿದರೆ ಪರ್ಫಾರ್ಮೆನ್ಸ್ ಇಶ್ಯೂ ಆಗೋದ್ರಿಂದ ಜಾವಾ ಟೀಮ್ನವ್ರು ಏನು ಮಾಡಿದ್ದಾರೆ, ಪ್ರಿಮಿಟಿವ್ ಟೈಪ್ ಇಂಟರ್ಫೇಸಸ್ನ, ಫಂಕ್ಷನಲ್ ಇಂಟರ್ಫೇಸಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಾವು ಅದಕ್ಕೆ ಅಂತಲೇ ಇಲ್ಲಿ ಪ್ರಿಡಿಕೇಟ್ ಆಫ್ ಇಂಟೀಜರ್ ಟೈಪ್ನ ಯೂಸ್ ಮಾಡೋ ನೆಸೆಸಿಟಿನೇ ಬೇಕಾಗಿಲ್ಲ. ನಾವೇನು ಮಾಡ್ಬೋದು, ವಿ ಕ್ಯಾನ್ ಈಸಿಲಿ ಯೂಸ್ ಇಂಟ್ ಪ್ರಿಡಿಕೇಟ್. ನಾವು ಇಂಟ್ ಪ್ರಿಡಿಕೇಟ್ನ ಯೂಸ್ ಮಾಡ್ಬೋದು. ಇಲ್ಲಿ ನಾವು ಇದನ್ನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಬೈ ಡಿಫಾಲ್ಟ್ ಇಟ್ ಅಂಡರ್ಸ್ಟುಡ್ ದಟ್ ಇಟ್ ಈಸ್ ಆಫ್ ಟೈಪ್ ಇಂಟೀಜರ್ ಟೈಪ್ ಅಂತೇಳಿ. ಸೊ ಈಗ ಈ ಇಂಟ್ ಪ್ರಿಡಿಕೇಟ್ ಯೂಸ್ ಮಾಡೋದ್ರಿಂದ ಇಲ್ಲಿ ನಾವು ಯೂಸ್ ಮಾಡಿರೋದೆಲ್ಲ ಯಾವುದು ಪ್ರಿಮಿಟಿವ್ ಟೈಪ್ ಆಗಿರೋದ್ರಿಂದ ಆಟೋಮ್ಯಾಟಿಕಲಿ ಇಲ್ಲಿ ಯಾವುದೇ ಥರದ ಬಾಕ್ಸಿಂಗ್ ಅನ್ಬಾಕ್ಸಿಂಗ್ ಕಾನ್ಸೆಪ್ಟ್ ಬರೋದೇ ಇಲ್ಲ. ಯಾವುದೇ ಥರ ಆಬ್ಜೆಕ್ಟ್ ಕೂಡ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾವುದೇ ಥರ ಪರ್ಫಾರ್ಮೆನ್ಸ್ ಇಶ್ಯೂ ಕೂಡ ಆಗೋಲ್ಲ. ಸೊ ಈ ಒಂದು ಪಾಯಿಂಟ್ ಕನ್ಸಿಡರ್ ಮಾಡೋದ್ರಿಂದ ನಮಗೆ ಅಪ್ಲಿಕೇಶನ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ. ಅಂದರೆ ನೀವು ಇನ್ಸ್ಟೆಡ್ ಆಫ್ ಜಸ್ಟ್ ಪ್ರಿಡಿಕೇಟ್ ಇಂಟೀಜರ್ ಟೈಪ್ನ ಯೂಸ್ ಮಾಡೋದ್ರ ಬದಲು ಇಂಟ್ ಪ್ರಿಡಿಕೇಟ್ನ ಯೂಸ್ ಮಾಡ್ಬೋದು. ಇದೇ ರೀತಿ ಬೇರೆ ಬೇರೆ ಪ್ರಿಮಿಟಿವ್ ಟೈಪಿಗೆ ಕೂಡ ಇದೆ. ಫಾರ್ ಎಕ್ಸಾಂಪಲ್ ಲಾಂಗ್ ಪ್ರಿಡಿಕೇಟ್ ಅಂತ ಇದೆ, ಅದೇ ರೀತಿ ಡಬಲ್ ಪ್ರಿಡಿಕೇಟ್ ಅಂತ ಇದೆ, ರೈಟ್? ಲಾಂಗ್ ಪ್ರಿಡಿಕೇಟ್ ಅಂತ ಇದೆ, ಮತ್ತು ಡಬಲ್ ಪ್ರಿಡಿಕೇಟ್ ಅಂತ ಇದೆ. ಅದೇ ರೀತಿ ಬೂಲಿಯನ್ ಪ್ರಿಡಿಕೇಟ್ ಅಂತ ಇದೆ, ಬೂಲಿಯನ್ ಪ್ರಿಡಿಕೇಟ್, ಓಕೆ, ಬೂಲಿಯನ್ ಪ್ರಿಡಿಕೇಟ್ ಎಲ್ಲ. ಸೊ ಈ ರೀತಿ ಪ್ರಿಮಿಟಿವ್ ಟೈಪಿಗೆ ಸಪೋರ್ಟ್ ಮಾಡಲಿಕ್ಕೆ ಅಂತಲೇ ಎಷ್ಟೊಂದು ಫಂಕ್ಷನಲ್ ಇಂಟರ್ಫೇಸಸ್ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನಾನು ನಿಮಗೆ ಜಸ್ಟ್ ಪ್ರಿಡಿಕೇಟ್ ತೋರಿಸಿದ್ದೀನಿ. ಅದೇ ರೀತಿ ನಿಮಗೆ ಇಂಟ್ ಕನ್ಸ್ಯೂಮರ್ ಕೂಡ ಇದೆ, ರೈಟ್? ಇಂಟ್ ಕನ್ಸ್ಯೂಮರ್ ಕೂಡ ಇದೆ. ಆಮೇಲೆ ಇಂಟ್ ಬೈನರಿ ಆಪರೇಟರ್ ಕೂಡ ಇದೆ, ಇಂಟ್ ಬೈನರಿ ಆಪರೇಟರ್ ಕೂಡ ಇದೆ, ಇಂಟ್ ಯೂನರಿ ಆಪರೇಟರ್ ಕೂಡ ಇದೆ, ಇಂಟ್ ಯೂನರಿ ಆಪರೇಟರ್. ಹೌದಾ? ನೀವು ಇದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಅವ್ರದ್ದು ಜಾವಾ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅವ್ರ ಡಾಕ್ಯುಮೆಂಟೇಷನ್ ಚೆಕ್ ಮಾಡ್ಬೋದು. ಅದೆಲ್ಲದಕ್ಕಿಂತ ಈಸಿ ಏನಪ್ಪ ಅಂತಂದರೆ, ನೀವು ಜಸ್ಟ್ ಯಾವುದಾದ್ರೂ ಒಂದು ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ, ಜಮಿನಾಯ್ ಓಪನ್ ಮಾಡ್ತೀನಿ. ಸೊ ಜಮಿನಾಯಲ್ಲಿ ನೀವು ಕೇಳ್ಬೋದು, ಫಾರ್ ಎಕ್ಸಾಂಪಲ್ ಪ್ರಿಮಿಟಿವ್ ಟೈಪ್ ಫಂಕ್ಷನಲ್ ಇಂಟರ್ಫೇಸಸ್ ಲಿಸ್ಟ್ ಅಂತ ಕೇಳಿದ್ರೆ ಆಟೋಮ್ಯಾಟಿಕಲಿ ಇದು ಲಿಸ್ಟ್ ಆಫ್ ಫಂಕ್ಷನಲ್ ಇಂಟರ್ಫೇಸಸ್ ನಿಮಗೆ ಕೊಡುತ್ತೆ. ಅದರಿಂದ ನೀವು ಈಸಿಯಾಗಿ ಅರ್ಥ ಮಾಡ್ಕೋಬೋದು, ಓದ್ಕೋಬೋದು. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಇಂಟ್ ಫಂಕ್ಷನ್, ಲಾಂಗ್ ಫಂಕ್ಷನ್, ಡಬಲ್ ಫಂಕ್ಷನ್, ಟೂ ಇಂಟ್ ಫಂಕ್ಷನ್ ಅಂತಿದೆ, ಟೂ ಲಾಂಗ್ ಫಂಕ್ಷನ್. ನೀವೇನಾದರೂ ಕನ್ವರ್ಟ್ ಮಾಡ್ತಿದ್ದೀರಾ ಅಂತಂದರೆ, ಲಾಂಗಿಗೆ ಕನ್ವರ್ಟ್ ಮಾಡ್ತಿದ್ದೀರಾ ಅಂತಂದರೆ, ಆಬ್ಜೆಕ್ಟ್ ಟೈಪಿಗೆ ಕನ್ವರ್ಟ್ ಮಾಡ್ತಿದ್ದೀರಾ ಅಂತಂದರೆ ನೀವು ಈಸಿಯಾಗಿ ಇದನ್ನು ಯೂಸ್ ಮಾಡ್ಕೋಬೋದು. ಇದೆಲ್ಲ ಓಕೆ, ನಿಮಗೆ ಎಂಟೈರ್ ಲಿಸ್ಟ್ ನಿಮಗೆ ಕೊಡುತ್ತೆ. ಇದರಿಂದ ನೀವು ಒಂದೊಂದನ್ನೇ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೋದು. ಇದನ್ನೆಲ್ಲ ನಾನು ವೀಡಿಯೋದಲ್ಲಿ ಕವರ್ ಮಾಡಲಿಕ್ಕೆ ಆಗಲ್ಲ, ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಓಕೆ, ಅದು ಸೆನ್ಸ್ ಕೂಡ ಅನಿಸಲ್ಲ. ಅದು ನಿಮಗೆ ತೋರಿಸ್ಕೊಟ್ಟಿದ್ದೆ ನಾನು ಒಂದು ಎಕ್ಸಾಂಪಲ್ನ. ಅದರಿಂದ ನೀವೇನು ಮಾಡ್ಬೋದು, ಬೇರೆ ಎಲ್ಲದನ್ನು ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಇದೆಲ್ಲ ನಿಮಗೆ ಗೊತ್ತಿರಬೇಕು, ಇಲ್ಲ ಎಲ್ಲದ್ರ ಮೇಲೂ ನೀವು ಎಕ್ಸಾಂಪಲ್ಸ್ ಟ್ರೈಔಟ್ ಮಾಡಿರಿ ಅಂತ ಹೇಳ್ತಿಲ್ಲ. ಬಟ್ ಇದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಿತ್ತು ಅಂತಂದರೆ ನೀವು ಅಪ್ಲಿಕೇಶನ್ನ ಬಿಲ್ಡ್ ಮಾಡಬೇಕಾದ್ರೆ, ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಬೇಕಾದ್ರೆ ಬೆಟರ್ ಆಗಿರೋವಂಥ ಒಂದು ಟೈಪ್ನ ನೀವು ಯೂಸ್ ಮಾಡ್ಬೋದು, ರೈಟ್? ಬೇರೆದನ್ನು ಯೂಸ್ ಮಾಡ್ಬೋದು. ನೀವು ಇಂಟ್ ಫಂಕ್ಷನ್ ಯೂಸ್ ಮಾಡೋದ್ರ ಬದಲು ಅಥವಾ ಇಂಟ್ ಪ್ರಿಡಿಕೇಟ್ ಯೂಸ್ ಮಾಡೋದ್ರ ಬದಲು ಜಸ್ಟ್ ಪ್ರಿಡಿಕೇಟ್ ಯೂಸ್ ಮಾಡ್ಬೋದು. ಡಸಂಟ್ ಮೇಕ್, ನಿಮಗೆ ರಿಸಲ್ಟ್ ಅಂತೂ ಸೇಮ್ ಬಂದೇ ಬರುತ್ತೆ. ಬಟ್ ನೀವು ಒಂದು ಅಪ್ಲಿಕೇಶನಲ್ಲಿ ಪರ್ಫಾರ್ಮೆನ್ಸ್ ಇಶ್ಯೂ ಮ್ಯಾಟ್ರ್ ಆಗುತ್ತಪ್ಪ, ನನಗೆ ಅದನ್ನು ನಾನು ಕನ್ಸಿಡರ್ ಮಾಡಬೇಕು ಅಂತಂದಾಗ ಇದೆಲ್ಲ ಗೊತ್ತಿದ್ರೆ ಇಟ್ ವಿಲ್ ಬಿ ವೆರಿ ಗುಡ್. ಓಕೆ, ಐ ಹೋಪ್ ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ ಅನ್ಕೊತೀನಿ. ನಾನು ಮುಂಚೆ ಹೇಳ್ದಂಗೆ ಇಟ್ಸ್ ಎ ಶಾರ್ಟ್ ವಿಡಿಯೋ. ನಾನಿದ್ರು ಫಂಕ್ಷನಲ್ ಇಂಟರ್ಫೇಸಸ್ ಬಗ್ಗೆ ತುಂಬ ಟಾಪಿಕ್ನ ಡಿಸ್ಕಸ್ ಮಾಡಿದ್ವಿ. ಈ ಒಂದು ಕೆಲವೊಂದು ಮಿಸ್ಸಿಂಗ್ ಪೀಸಸ್ನ ಕೂಡ ನಾನು ನಿಮಗೆ ಹೇಳಬೇಕಾಗಿತ್ತು. ಅದಕ್ಕೋಸ್ಕರ ಜಸ್ಟ್ ನಾನು ನಿಮಗೆ ಎಕ್ಸಾಂಪಲ್ಸ್ ಥ್ರೂ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಐ ಹೋಪ್ ನಿಮಗೆ ಅರ್ಥ ಆಗಿದೆ. ವೀಡಿಯೋಸ್ನ ಲೈಕ್ ಮಾಡಿರಿ. ಯಾವುದಾದ್ರೂ ಟಾಪಿಕ್ ಮಿಸ್ ಆಗಿತ್ತು ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಯಾವ್ದಾದ್ರು ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ನಿಮಗೆ ಏನಾದರೂ ಹೇಳ್ಕೊಡ್ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ತೀನಿ, ನಾನು ಹೇಳ್ಕೊಡ್ತೀನಿ. ಮುಂದಿನ ವೀಡಿಯೋದಲ್ಲಿ ಇನ್ನೂ 2-3 ಜಾವಾ ಫೀಚರ್ಸ್, 8 ಫೀಚರ್ಸ್ ಇದೆ, ಅದನ್ನು ಕವರ್ ಮಾಡಿಬಿಟ್ಟು ಈ ಎಂಟೈರ್ ಸೀರೀಸ್ನ ಎಂಡ್ ಮಾಡೋಣ. ಥ್ಯಾಂಕ್ ಯು. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.